ಬೆಳ್ಳಿ ಬಂಗಾರದ ಸಾಲಿಗೆ ಈಗ ತೆಂಗು ಕೂಡ ಸೇರ್ಪಡೆಯಾಗಿದೆ. ರಾಜ್ಯದ ಪ್ರಮುಖ ಕೊಬ್ಬರಿ ಮಾರುಕಟ್ಟೆಗಳಲ್ಲಿ ಒಂದಾದ ಅರಸೀಕೆರೆ ಹಾಗೂ ತಿಪಟೂರಿನಲ್ಲಿ ಉಂಡೆ ಕೊಬ್ಬರಿ ದರ ಐತಿಹಾಸಿಕ ದಾಖಲೆ ಬರೆದಿದೆ. ಕಳೆದ 1 ವರ್ಷದಿಂದ ಕೊಬ್ಬರಿ ಬೆಲೆ ನಿರಂತರ ಏರಿಕೆ ಕಾಣುತ್ತಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಫೆಬ್ರವರಿ 2ರಂದು ತಿಪಟೂರು ಮಾರುಕಟ್ಟೆಯಲ್ಲಿ ಕ್ವಿಂಟಲ್ ಕೊಬ್ಬರಿಗೆ ರೂಪಾಯಿ 30,400ಕ್ಕೆ ಟೆಂಡರ್ ಆಗಿದ್ರೆ ಫೆಬ್ರವರಿ 3ರಂದು ಅರಸೀಕೆರೆ ಮಾರುಕಟ್ಟೆಯಲ್ಲಿ ಮತ್ತೊಂದು ಹೆಜ್ಜೆ ಮುಂದಕ್ಕೆ ಹೋಗಿ 30,488ಕ್ಕೆ ಮಾರಾಟವಾಗಿದೆ. ಇದುವರೆಗೆ ದಾಖಲಾಗಿದ್ದ ಗರಿಷ್ಠ ಬೆಲೆ 10 ವರ್ಷಗಳ ಹಿಂದೆ ಒಂದೇ ದಿನ ರೂಪಾಯಿ 19,600 ಮಾತ್ರವಾಗಿತ್ತು. ಕೊಬ್ಬರಿ ಬೆಲೆ ಏರಿಕೆಗೆ ಹಲವು ಕಾರಣಗಳಿವೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ, ಹಿರಿಯೂರು, ಹಾಸನದ ಅರಸೀಕೆರೆ, ತುಮಕೂರು ಜಿಲ್ಲೆ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ತೆಂಗಿನ ಮರಗಳು ಕಪ್ಪು ತಲೆ ಹುಳು ಹಾಗೂ ಬಿಳಿ ಹುಳುಗಳ ಬಾಧೆಗೆ ತುತ್ತಾಗಿವೆ. ಸಾವಿರಾರು ಮರಗಳು ಒಣಗಿ ನಿಂತಿದ್ದು ಇಳುವರಿ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ. 16 ವರ್ಷಗಳಿಂದ ಕಾಪಾಡಿಕೊಂಡಿದ್ದ ತೆಂಗಿನ ತೋಟಗಳೇ ಈಗ ರೋಗಕ್ಕೆ ಆಹುತಿಯಾಗುತ್ತಿರುವುದು ರೈತರಿಗೆ ಆತಂಕ ಹೆಚ್ಚಿಸಿದೆ. ಇತ್ತೀಚೆಗೆ ಎಳನೀರು ಮತ್ತು ತೆಂಗಿನಕಾಯಿಗೆ ಉತ್ತಮ ದರ ದೊರೆಯುತ್ತಿರುವುದರಿಂದ ರೈತರು ಕೊಬ್ಬರಿ ಮಾಡದೆ ನೇರವಾಗಿ ಎಳನೀರು ಹಾಗೂ ಕಾಯಿ ಮಾರಾಟಕ್ಕೆ ಮುಂದಾಗಿದ್ದಾರೆ. ಎಳನೀರಿಗೆ 40ರಿಂದ 50 ರೂಪಾಯಿ ಹಾಗೂ ತೆಂಗಿನಕಾಯಿಗೆ 50ರಿಂದ 60 ರೂಪಾಯಿವರೆಗೆ ಸಿಗುತ್ತಿರುವುದರಿಂದ ತಕ್ಷಣ ಹಣ ಕೈಗೆ ಬರುತ್ತದೆ. ಇದರಿಂದ ಕೊಬ್ಬರಿ ಉತ್ಪಾದನೆ ಕಡಿಮೆಯಾಗಿ ಮಾರುಕಟ್ಟೆಯಲ್ಲಿ ಸರಬರಾಜು ಇಳಿಕೆಯಾಗಿದೆ. ಕೊಬ್ಬರಿಯ ಜೊತೆಗೆ ತೆಂಗಿನ ಚಿಪ್ಪಿಗೂ ಈಗ ಭಾರಿ ಡಿಮ್ಯಾಂಡ್ ಇದೆ. ಮನೆ ಮನೆಗೂ ವಾಹನಗಳು ಬಂದು ಚಿಪ್ಪು ಖರೀದಿಸುತ್ತಿವೆ. ಪ್ರತಿ ಚಿಪ್ಪಿಗೂ 1ರಿಂದ 1.5 ರೂಪಾಯಿ ಹಾಗೂ ಪ್ರತಿ ಕೆಜಿಗೆ ತೆಂಗಿನ ಚಿಪ್ಪು 26ರಿಂದ 35ರವರೆಗೆ ಮಾರಾಟವಾಗ್ತಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.